ಪಬ್ಲಿಕ್ ಡೊಮೈನ್ ನಲ್ಲಿದೆ, ಕಾನೂನಾತ್ಮಕವಾಗಿ ಆ ಕೇಸ್ ಮುಗಿದೋಗಿದೆ. ಪಬ್ಲಿಕ್ ಡೊಮೈನ್ ನಲ್ಲಿ ಪರ ವಿರೋಧ ಇರ್ತದೆ, ನಾವು ಅದನ್ನೇನು ಮಾಡಕ್ಕಾಗೋದು. ಗವರ್ಮೆಂಟ್ ಹ್ಯಾಸ್ ನೋ ರೋಲ್ ಇನ್ ದಿಸ್. ಪಬ್ಲಿಕ್ ಡೊಮೈನ್ ನಲ್ಲಿ ಇದೆ, ಕೆಲವರು ಪರ ತೆಗಿಬೇಕು, ಓಪನ್ ಮಾಡ್ಬೇಕು ಅದನ್ನ ಕೇಸ್ನ ಅಂತಾರೆ, ಕೆಲವರು ಇದು ಮಾಡ್ತಾರೆ. ನಾವು ಗವರ್ಮೆಂಟ್ ಇಂದ ನಾವೇನು ತೀರ್ಮಾನ ಮಾಡಿಲ್ಲ, ಮಾಡೋದು ಇಲ್ಲ ಈ ಸದ್ಯ. ಒಂದು ಹೆಣ್ಣು ಕುಲದವರಿಗೆ ಈ ರೀತಿ ಒಂದು ಮುಗಿದ ಓದಕ ಅದೇನಂತ ಹೇಳ್ತಾರೆ, ಪಾಪದ ಹುಡುಗರನ್ನು ಅಲ್ಲಿ ಅತ್ಯಾಚಾರ ಇವನೇ ಮಾಡಿದಂತ ಹೇಳ್ತಾರಲ್ಲ, ಯಾವ ಬಾಯಿಯಲ್ಲಿ ಹೇಳ್ತಾರೆ ಸರ್? ಉತ್ತರ ಕೊಡ್ಲಿ ಅವರಿಗೆ. ನಾವು ಇವತ್ತು ಭರವಸೆ ಇಟ್ಟಿದೆ ಸರ್ಕಾರದ ಮೇಲೆ. ಇನ್ನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ದಾರೆ, ನಮಗೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿ ಶಾಕ್ ಅನ್ನ ನೀಡಿದೆ. ಇವತ್ತು ಪರಮೇಶ್ವರ್ ಆಡಳಿತದ ಶಿಕ್ಷಣ ಸಂಸ್ಥೆಗಳ ಮೇಲೆ ರೇಡ್ ಆಗಿದೆ. Hospital linked to Karnataka Home Minister Dr. G. Parmeshwara and the money laundering case linked to actor Ranya Rao gold smuggling case. ಪರಮೇಶ್ವರ್ ಅವರ ಒಡೆತನಕ್ಕೆ ಸೇರಿದಂತ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆಗಬಹುದು, ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜ್ ಆಗಬಹುದು, ಮತ್ತೆ ಪೂರ್ವ ಕಡೆಯಲ್ಲಿ ದಾಳಿ ಕೂಡ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಈಗಾಗಲೇ ಕಲೆ ಆಗ್ತಾ ಇರುವಂತು.